ಒಂದೊಂದು ಸಲ ಅನುಭವ ಹೇಗಿರುತ್ತೆ ಅಂದರೆ ಅವು ನಮಗೂ ಕೂಡ ಜೀವನ ಪೂರ್ತಿ ನೆನ್ಪುಳಿಯುತ್ತೆ. ಈ ಡಿವೋಟಿ ಇದ್ದಾರಲ್ವಾ, ಅವ್ರ ಹತ್ರ ಸಾಯಿಯ ಚಿಕ್ಕ ದೊಡ್ಡ ಅನುಭವಗಳು ತುಂಬ ಇದೆ. ಅದರಲ್ಲಿ ಒಂದು ಅನುಭವವನ್ನು ಇವತ್ತು ನೋಡೋಣ. ಇವ್ರದ್ದು ಮದುವೆ ಆಗಿರುತ್ತೆ. ಇವರು ಇಂಜಿನಿಯರ್ ಆ್ಯಂಡ್ ಇವರ ಹಸ್ಬೆಂಡ್ ಕೂಡ ಇಂಜಿನಿಯರೇ. ಇವರಿಬ್ರಿಗೂ ಮದುವೆ ಆದ ಕೂಡಲೇ ಬೇರೆ ಕಡೆ ಪೋಸ್ಟಿಂಗ್ ಆಗಿರುತ್ತೆ. ಸೊ ಬೇರೆ ಕಡೆ ಹೋಗಬೇಕಾಗತ್ತೆ. ಗೊತ್ತಿರೋ ಕಡೆ ನೋಡಿ ಮದುವೆ ಮಾಡಿರೋದಿಲ್ಲ. ಆ್ಯಂಡ್ ಯಾರೋ ಬೇರೆಯವರು ತೋರಿಸಿರೋರನ್ನು ನೋಡಿ ಇವರು ಮದುವೆ ಮಾಡಿರ್ತಾರೆ. ಕರೆಕ್ಟಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೋ ಇಲ್ವೋ ಮುಂದೆ ನೋಡೋಣ. ಇವರ ಹಸ್ಬೆಂಡು ಒಳ್ಳೆಯವರಿರ್ತಾರೆ ಆ್ಯಂಡ್ ಇವರ ಹಸ್ಬೆಂಡ್ ಮನೆಯವರು ಕೂಡ ಒಳ್ಳೆಯವರಿರ್ತಾರೆ. ಒಳ್ಳೆ ಕೆಲಸದಲ್ಲಿರ್ತಾರೆ, ಒಳ್ಳೆ ಪೋಸ್ಟಿಂಗಲ್ಲಿರ್ತಾರೆ. ಒಂದು ರೀತಿ ಹೇಳಬೇಕು ಅಂದರೆ ಹುಡುಗಿ ಮನೆಯವ್ರಿಗಿಂತ ಇವರ ಹಸ್ಬೆಂಡ್ ಮನೆಯವರು ಒಂದು ರೀತಿ ಬೆಟರ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಇವ್ರದ್ದು ಎಂಗೇಜ್ಮೆಂಟ್ ಆಗಿ 1.5 ವರ್ಷದ ತನಕ ಮದುವೆ ಫಿಕ್ಸ್ ಆಗಿರಲ್ಲ, ಡೇಟ್ ಫಿಕ್ಸ್ ಆಗಿರಲ್ಲ. ಯಾಕಂದರೆ ಅವರ ಹಸ್ಬೆಂಡ್ಗೆ ಅಲ್ಲಿ ಇಲ್ಲಿ ಪೋಸ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಕೆಲಸದ ಬ್ಯುಸಿಯಲ್ಲಿ ಇವರು ಮದುವೆ ಡೇಟ್ನ ಮುಂದೆ ಹಾಕ್ತಾ ಇರ್ತಾರೆ. ಇದರ ಮಧ್ಯ ಡಿವೋಟಿ ಸಾಯಿಬಾಬಾನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ 1.5 ವರ್ಷದ ಒಳಗಡೆ ಇವರಿಬ್ಬರ ಮಧ್ಯ ಹೇಗಾಗೋಗುತ್ತೆ ಅಂದರೆ ಡೈಲಿ ಮಾತಾಡೋದು, ಅವ್ರ ರೂಟೀನ್ ಏನು ಇವ್ರ ರೂಟೀನ್ ಏನು ಇಬ್ಬರು ಚೆಕ್ ಮಾಡ್ಕೊಳ್ಳೋದು. ಆ್ಯಂಡ್ ಮೀಟ್ ಮಾಡೋದಕ್ಕೆ ಅಷ್ಟಾಗಿ ಹೋಗ್ತಾ ಇರೋದಿಲ್ಲ, ಬರೀ ಫೋನಲ್ಲೇ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಹೊಸಬ್ರನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಫೀಲೇ ಬರಲ್ಲ, ಆ ಥರ ಇವರಿಬ್ಬರು ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಮದುವೆ ಆದ ಕೂಡಲೇ ಸಡನ್ನಾಗಿ ಬೇರೆ ಕಡೆ ಶಿಫ್ಟ್ ಆಗಬೇಕಾಗುತ್ತೆ. ಹಾಗೆ ಅವರ ಹಸ್ಬೆಂಡ್ ಜೊತೆ ಸಾಯಿಬಾಬಾ ಟೆಂಪಲ್ಗೆ ಕೂಡ ಹೋಗ್ತಾ ಇರ್ತಾರೆ. ಇವರಿಬ್ಬರ ಮಧ್ಯ ಒಂದು ಪ್ರಾಬ್ಲಮ್ ಏನಂದರೆ, ಅವರ ಹಸ್ಬೆಂಡು ಸಾಯಿಬಾಬಾನ ಅಷ್ಟೊಂದು ನಂಬ್ತಾ ಇರಲ್ಲ. ಅವರು ದೇವರನ್ನು ನಂಬ್ತಾರೆ, ಆದರೆ ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನ ಅಂದರೆ ಅವರು ನಂಬಲ್ಲ. ಡಿವೋಟಿನೂ ಕೂಡ ತುಂಬ ಟ್ರೈ ಮಾಡ್ತಾರೆ ಅವ್ರಿಗೆ ಸಾಯಿಬಾಬಾ ಬಗ್ಗೆ ಅರ್ಥ ಮಾಡಿಸೋದಕ್ಕೆ, ಅವರ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡಿಸೋದಕ್ಕೆ. ಬಟ್ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಏನಂದರೆ, ಅವರು ನಂಬಲ್ಲ ಅಂದರೂ ಕೂಡ ಪೂಜೆ ಮಾಡೋದಕ್ಕಾಗಲಿ ಟೆಂಪಲ್ಗೆ ಹೋಗೋದಕ್ಕಾಗಲಿ ಅವ್ರ ವೈಫ್ಗೆ ಯಾವುದೇ ಥರ ತೊಂದರೆ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಅವರಿಬ್ಬರು ಲೈಫ್ ಕೂಡ ಸ್ಮೂತಾಗಿ ನಡೀತಾ ಇರುತ್ತೆ. ಅವರಿಗೆ ಒಂಥರ ಐಡಿಯಲ್ ಹಸ್ಬೆಂಡ್ ಸಿಕ್ಕಿದ್ರು ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ಅತ್ತೆ ಮಾವನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಸ್ವಂತ ಮಗ ಹೇಗೆ ನೋಡ್ಕೊತಾರೋ ಹಾಗೆ ನೋಡ್ಕೊತಿರ್ತಾರೆ. ವೈಫ್ ಬಗ್ಗೆ, ಅವರ ಹೆಲ್ತ್ ಬಗ್ಗೆ, ಮನೆ ಕೆಲಸದ ಬಗ್ಗೆ, ಆಫೀಸ್ ವರ್ಕ್ ಬಗ್ಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ತಾರೆ. ಆಫೀಸಿಂದ ಇಬ್ಬರು ಬಂದ ಕೂಡಲೇ ಹತ್ತಿರ ಇದ್ದಂತಹ ಟೆಂಪಲ್ಗೆ ಕೂಡ ಹೋಗಿ ಬರ್ತಾ ಇರ್ತಾರೆ, ಅದು ಡೈಲಿ. ಇವರ ಹಸ್ಬೆಂಡ್ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಬರೀ ಮನೇಲಷ್ಟೇ ಅಲ್ಲ, ಪಬ್ಲಿಕ್ಕಲ್ಲಿ ಕೂಡ ತೋರಿಸೋದಕ್ಕೆ ಯಾವುದೇ ಥರ ಮುಜುಗರ ಪಡ್ಕೊಳ್ಳೋದಿಲ್ಲ. ಏನಂದರೆ ಮೇಲ್ ಈಗೋ ಅನ್ನೋದು ಅವ್ರಿಗೆ ಇರಲ್ಲ. ಎಲ್ಲ ಖುಷಿಯಿಂದ ಇರ್ತಾರೆ. ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನೋವಾಗಲೇ ಲೈಫಲ್ಲಿ ಏನಾದರೂ ಒಂದು ಬರುತ್ತೆ. ಅದೇ ರೀತಿ ಡಿವೋಟಿಗೂ ಕೂಡ ನಿಧಾನವಾಗಿ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ಸ್ ಏನಕ್ಕೆ ಈ ಥರ ಆಗಿದೆ ಅಂತೇಳಿ ಗೊತ್ತು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಪ್ರಾಬ್ಲಮ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೇ ಆಗ್ತಾ ಇರೋದಿಲ್ಲ. ಇವ್ರಿಗೆ ಎಷ್ಟೇ ಪ್ರಾಬ್ಲಮ್ ಆದರೂ ಕೂಡ ಸಾಯಿಬಾಬಾ ಕೃಪೆಯಿಂದ ಇವರು ಜಾಬ್ ಮಾತ್ರ ಬಿಡ್ತಿರಲಿಲ್ಲ. ಅದೇ ಹೇಳ್ತಾರಲ್ಲ, ಆಗೋದಿಲ್ಲ ಒಳ್ಳೆಯದಕ್ಕೆ ಆ್ಯಂಡ್ ಕೈಯಲ್ಲಿರೋದನ್ನು ಯಾವತ್ತೂ ಕಳ್ಕೊಬಾರ್ದು ಅಂತ. ಮೇಯ್ನಾಗಿ ಅವರು ಬಾಬಾನ ಬಿಟ್ಟಿರೋದಿಲ್ಲ. ಅವರು ಮುಂಚೆ ಹೇಗೆ ಟೆಂಪಲ್ಗೆ ಹೋಗ್ತಾಯಿದ್ರು ಅದೇ ರೀತಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಮನೆಯಲ್ಲೂ ಕೂಡ ಅದೇ ಥರ ಪೂಜೆ ಮಾಡ್ತಾಯಿರ್ತಾರೆ. ಹಸ್ಬೆಂಡ್ ಕೂಡ ಸಪೋರ್ಟಿವ್ ಆಗಿದ್ದರು. ಡಿವೋಟಿನ ನೋಡಿದ್ರೆ ಗೊತ್ತಾಗ್ತಿತ್ತು ಇವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತ. ಆದರೆ ಏನು ಪ್ರಾಬ್ಲಮ್ ಇದೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಸಾಯಿ ಡಿವೋಟಿ ಅಂದಮೇಲೆ ಉದಿನ ನಂಬಿಲ್ಲ ಅಂದರೆ ಹೇಗೆ? ಹಾಗೆ ಇವರು ಕೂಡ ಡೈಲಿ ಉದಿಯನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮೊದಲು ಕಡಿಮೆ ತೊಗೊಳ್ತಾ ಇರ್ತಾರೆ, ಅದರಲ್ಲಿ ಯಾವುದೇ ಥರ ಚೇಂಜಸ್ ಕಾಣಿಸೋದಿಲ್ಲ. ಆಮೇಲೆ ಅವ್ರಿಗೆ ಏನು ಫೀಲ್ ಆಗುತ್ತೋ ಗೊತ್ತಿಲ್ಲ, ನೀರಲ್ಲಿ ಸ್ವಲ್ಪ ಜಾಸ್ತಿ ಉದಿನ ತೊಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಥರ ಉದಿನೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಮೊದಲಿಗಿಂತ ಇವಾಗ ಅವರಿಗೆ ಹೆಲ್ತಲ್ಲಿ ಸುಧಾರಣೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಅವ್ರ ಹಸ್ಬೆಂಡ್ ಕೂಡ ಉದಿ ಖಾಲಿಯಾಗಿರೋದನ್ನು ನೋಡಿ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೋ ಅಥವಾ ಶಿರ್ಡಿಗೋ ಹೋಗಿ ಉದಿಯನ್ನು ತೊಗೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ವೈಫ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಮನೆ ಕೆಲಸದವ್ರನ್ನೂ ಕೂಡ ಇಟ್ಟಿರ್ತಾರೆ. ಮನೆ ಕೆಲಸದವ್ರು ಯಾವ ಥರ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಕೂಗಿಗೆ ಮುಂದೆ ಬಂದು ನಿಂತ್ಕೋಬೇಕು, ಆ ಥರ ಮನೆ ಕೆಲಸದವ್ರನ್ನ ಇಟ್ಟಿರ್ತಾರೆ. ಇವ್ರಿಗೆ ತುಂಬ ಬೇಜಾರಾಗಿರುತ್ತೆ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇರುವಾಗ ನಾನು ಹಿಂಗೆ ಹಾಸಿಗೆ ಹಿಡಿದ್ಬಿಟ್ರೆ ಹೇಗೆ ಅಂತೇಳಿ.
ಅದಾದಮೇಲೆ ಇವರು ಸಾಯಿ ಹತ್ರ ಒಂದಿನ ಬೇಡ್ಕೊಂಡ್ರು, ಎಲ್ಲ ಸರಿ ಹೋದರೆ ನಾವಿಬ್ಬರು ಶಿರಡಿಗೆ ಬರ್ತೀವಿ ಅಂತ. ಅದೇ ಹೇಳ್ತಾರಲ್ಲ, ನಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟೇ ಕಷ್ಟವಾಗಿ ದೇವರು ಪರೀಕ್ಷೆ ಕೊಡ್ತಾನಂತೆ. ಇದು ನಿಮ್ಮ ನಿಜವಾದ ಭಕ್ತಿನ ಅಲ್ವಾ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ನಿಮಗೆ ತಿಳಿಸೋದಕ್ಕೆ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರಿಗೆ ಸಾಯಿ ಮೇಲಾಗಲಿ ಶಿರಡಿ ಮೇಲಾಗಲಿ ನಂಬಿಕೆ ಹೊರಟೋಗ್ತಾ ಇತ್ತು ಅನಿಸುತ್ತೆ. ತುಂಬ ಸತ್ಯವಾದ ಭಕ್ತಿ ಹೊಂದಿದ ಡಿವೋಟಿ ಹುಷಾರಾಗ್ತಾ ಇದ್ದಂತೆ ಅವರ ಹಸ್ಬೆಂಡ್ಗೆ ನಿಧಾನವಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಒಂದಿನ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಇವರನ್ನು ಹಾಸ್ಪಿಟಲ್ಗೆ ತೋರಿಸ್ಬೇಕಾಗತ್ತೆ. ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಅಂತ ಕರ್ಕೊಂಡೋದಾಗ ಗೊತ್ತಾಗತ್ತೆ ಅವ್ರಿಗೆ ದೊಡ್ಡ ಕಾಯಿಲೆ ಇದೆ ಅಂತ. ಆ ಕಾಯಿಲೆಯಿಂದ ಅವರು ಇನ್ನು ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಕೂಡ ಗೊತ್ತಾಗತ್ತೆ. ಸ್ಮೂತ್ಲಿ ಹೋಗ್ತಾ ಇದ್ದ ಅವರ ಲೈಫು ಸಡನ್ನಾಗಿ ಚೇಂಜ್ ಆಗೋಯಿತು. ಖುಷಿಯಿಂದಿದ್ದ ಇವರು ಇವಾಗ ಇರೋದು ಹೀಗೆ ದುಃಖದಲ್ಲಿ, ಬೇಜಾರಲ್ಲಿ ಕೈ ತೊಳಿತಾ ಇರ್ತಾರೆ. ಆದರೂ ಕೂಡ ದೇವರ ಪೂಜೆ ಮಾತ್ರ ಮಿಸ್ ಮಾಡ್ತಾ ಇರಲ್ಲ. ಹಾಗೆ ದೂರದ ಸಂಬಂಧಿಕರ ಮೇಲೆ ಅನುಮಾನ ಶುರುವಾಗುತ್ತೆ. ಅದೇ ಇರ್ತಾರಲ್ಲ ದೂರದ ಸಂಬಂಧಿಕರು, ನಾವೇನಾದರೂ ಬೆಳೀತಾ ಇದ್ದೀವಿ ಅಂದರೆ, ನಾವು ಚೆನ್ನಾಗಿ ಆಗ್ತಾಯಿದ್ದೀವಿ ಅಂದರೆ ನೋಡೋಕ್ಕೆ ಆಗದೆ ಇರೋರು, ಅವ್ರ ಮೇಲೆ ಇವರೇನಾದರೂ ಮಾಡಿಸ್ಬಿಟ್ಟಿದ್ದಾರಾ ಅಂಥೇಳಿ ಅನುಮಾನ ಕೂಡ ಶುರುವಾಗುತ್ತೆ ಅವ್ರಿಗೆ. ಇಲ್ಲಿ ತನಕ ಅನ್ನಿಸ್ತಿರುತ್ತೆ ಈ ದುಃಖ ಇನ್ಯಾವತ್ತೂ ನನ್ನ ಲೈಫಲ್ಲಿ ಮುಗಿಯೋದ ಕತೆ ಅಂತೇಳಿ. ಹಾಗೆ ಅವರ ಹಸ್ಬೆಂಡ್ಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಕೂಡ ಶುರು ಮಾಡ್ತಾರೆ. ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗ್ತಿರುತ್ತೆ ಅಂದರೆ ಅವರು ಇಷ್ಟು ದಿನ ಸಂಪಾದನೆ ಮಾಡಿದ್ದು, ಅವ್ರ ಮನೇಲಿ ಇದ್ದಂಥದ್ದು ಪ್ರತಿಯೊಂದನ್ನು ಇಟ್ಟು ಇವರಿಗೆ ಟ್ರೀಟ್ಮೆಂಟ್ನ ಕೊಡಿಸ್ತಿದ್ರು ಕೂಡ ಅದರಿಂದ ಏನೂ ಯೂಸ್ ಆಗ್ತಾ ಇರಲ್ಲ. ಒಂದಿನ ಸಡನ್ನಾಗಿ ಒಬ್ಬ ಲೇಡಿ ಕಾಲ್ ಬರುತ್ತೆ, ಅವರ ಹಸ್ಬೆಂಡ್ನ ಮೀಟ್ ಮಾಡಬೇಕು ಅಂತೇಳಿ. ಅವರ ಹಸ್ಬೆಂಡ್ ಯಾವ ಸಿಚುವೇಷನಲ್ಲಿ ಇರ್ತಾರೆ ಅಂದರೆ, ಈಗ ನಡೀತಾ ಇರೋ ಟ್ರೀಟ್ಮೆಂಟ್ಗೆ ಅವರು ಅನುಭವಿಸ್ತಾ ಇದ್ದಂಥ ನೋವಿಗೆ ಯಾರನ್ನು ಕೂಡ ನೋಡಬಾರ್ದು, ಯಾರನ್ನು ಇಲ್ಲಿ ಅಲೋ ಮಾಡಬಾರ್ದು ಅಂತೇಳಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಲೇಡಿನೂ ಕೂಡ 10 to 12 days ಅವಾಯ್ಡ್ ಮಾಡ್ತಾರೆ. ಆದರೆ 12th day ಅವರು ಬಂದು ಮೀಟ್ ಮಾಡೋದಕ್ಕೆ ಬಂದು ಮುಂದೆ ನಿಂತ್ಕೊತಾರೆ. ಅವರನ್ನು ನೋಡಿದ ತಕ್ಷಣ ಹಸ್ಬೆಂಡ್ಗೆ ನಿಂತಲ್ಲೇ ನಡುಕ್ಕೆ ಹೋಗೋ ಥರ ಆಗೋಗುತ್ತೆ. ಆ ಲೇಡಿನ ನೋಡಿ ಅವ್ರು ತುಂಬ ಹೆದರೋಗ್ತಾರೆ. ಅವರು ತುಂಬ ಹೆಂಗಾಗಿದ್ರು, ತುಂಬ ಸುಂದರವಾಗಿದ್ದರು. ಆ್ಯಂಡ್ ಇನ್ನೊಂದೇನೆಂದರೆ ಅವರು ಹಸ್ಬೆಂಡ್ ಆಫೀಸಲ್ಲಿ ವರ್ಕ್ ಮಾಡೋ ಅಂಥ ಲೇಡಿ ಆಗಿದ್ದರು. ಆ್ಯಂಡ್ ರಿಯಾಲಿಟಿ ಏನಂದರೆ, ಆ ಲೇಡಿ ಬಂದಿದ್ದು ಹಸ್ಬೆಂಡ್ ಹತ್ರ ಅಮೌಂಟ್ ಇಸ್ಕೊಂಡು ಹೋಗೋದಕ್ಕೆ ಅಂತ. ರೀಸನ್ ಏನಂದರೆ, ಅವರಿಬ್ಬರ ಮಧ್ಯೆ ಆಫೀಸಲ್ಲಿ ಅಫೇರ್ ನಡೀತಾ ಇರುತ್ತೆ. ಅದು ಇದುವರೆಗೂ ಯಾರೊಬ್ರಿಗೂ ಗೊತ್ತಿಲ್ಲದೆ ಇರೋ ಥರ. ಇನ್ನು ಸ್ವಲ್ಪ ದಿನದಲ್ಲೇ ಇವರು ಸತ್ತು ಹೋಗ್ತಾರೆ ಅಂತ ಆ ಲೇಡಿಗೆ ಗೊತ್ತಾಗ್ತಿದ್ದಾಗೆ ಪ್ರೀತಿಯೆಲ್ಲ ಮುಗ್ದೋಗಿ ದುಡ್ಡಿನ ವಿಚಾರ ಮಾತಾಡೋದಕ್ಕೆ ಅಂತೇಳಿ ಹಾಸ್ಪಿಟಲಿಗೆ ಬಂದಿರ್ತಾರೆ. ಆ ಲೇಡಿ ಕಂಪ್ಲೀಟಾಗಿ ಹಾಸ್ಪಿಟಲಲ್ಲಿ ಸೀನ್ ಕ್ರಿಯೇಟ್ ಮಾಡಿ, ಜಗಳ ಮಾಡಿ, ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ಏನೇನೋ ಅವರಿಬ್ಬರ ಮಧ್ಯೆ ನಡೀತಿದ್ದಂಥ ವಿಷಯಗಳನ್ನೆಲ್ಲ ಡಿವೋಟಿಗೆ ಹೇಳಿ ಅವ್ರ ಮನಸ್ಸನ್ನು ನೋವು ಮಾಡಿ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ ಹಾಸ್ಪಿಟಲಲ್ಲಿ. ಅಲ್ಲಿದ್ದಂಥವರು ಅವ್ರಿಗೆ ತುಂಬ ಬೈದು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂದಾಗ, ಆ್ಯಂಡ್ ಈ ಡಿವೋಟಿ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲೆ ಇಷ್ಟು ದಿನ ಮುಚ್ಚಿಟ್ಟಂತಹ ಸತ್ಯವನ್ನು ಹೇಳಬೇಕು ಅಂಥೇಳಿ ಅವರ ಹಸ್ಬೆಂಡು ಡಿಸೈಡ್ ಮಾಡಿ ಏನೇನು ಮಾಡಿದ್ರು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದೇನು ಅಂದರೆ, ಅವರ ವೈಫು ಬೆಡ್ ರಿಡನ್ ಆಗೋ ಥರ ಟ್ಯಾಬ್ಲೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರ ಹಸ್ಬೆಂಡೇ. ಅದನ್ನು ಕೊಡಬೇಕು ಅಂತೇಳಿ ಸಜೆಸ್ಟ್ ಮಾಡಿದ್ದಾಗಲಿ, ಆ ಟ್ಯಾಬ್ಲೆಟ್ನ ತಂದುಕೊಟ್ಟಿದ್ದಾಗಲಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಂತಹ ಲೇಡಿ. ಅವರು ಆರಾಮಾಗಿ ಸುತ್ತಾಡೋದಕ್ಕೋಸ್ಕರ ಡಿವೋಟಿನ ಬೆಡ್ ರಿಡನ್ ಮಾಡೋದಕ್ಕೂ ಕೂಡ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ಅವರ ಹಸ್ಬೆಂಡ್. ಅವ್ರಿಗೆ ಎಷ್ಟು ಬೇಜಾರಾಗಿತ್ತಂತ ಹೇಳಿದ್ರೆ, ಅವ್ರ ಹಸ್ಬೆಂಡು ಸ್ವಲ್ಪ ದಿನದಲ್ಲಿ ನಮ್ಮ ಜೊತೆ ಇರಲ್ಲ ಅಂತ ಗೊತ್ತಾದ್ರೂ ಕೂಡ ಅವ್ರ ಬಗ್ಗೆ ಯಾವುದೇ ರೀತಿ ಫೀಲ್ ಮಾಡ್ಕೊಳ್ಳೋದಕ್ಕೂ ರೆಡಿ ಇರೋದಿಲ್ಲ. ಇದಾದ 2 ದಿನಕ್ಕೇ ಅವ್ರ ಹಸ್ಬೆಂಡ್ ಡೆತ್ ಆಗುತ್ತೆ. ಕಾರ್ಯನೆಲ್ಲ ಮುಗಿಸಿ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಮನೇನ ಅನಲೈಸ್ ಮಾಡ್ತಾರೆ. ಅಲ್ಲಿದ್ದಂತಹ ಅವ್ರು ಕೊಟ್ಟಂತಹ ಗಿಫ್ಟ್ ಎಲ್ಲ ಲೇಡಿ ಹಸ್ಬೆಂಡಿಗೆ ಕೊಟ್ಟಿರೋಂಥದ್ದು.
ಇದೆಲ್ಲ ನೋಡಿದ್ಮೇಲೆ ಡಿವೋಟಿಗೆ ಗೊತ್ತಾಗುತ್ತೆ ಸಾಯಿ ಉದಿಯನ್ನು ತಗೊಂಡು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಉದಿ ಆ ಟ್ಯಾಬ್ಲೆಟಿಂದ ಆಗ್ತಿದ್ದಂಥ ಎಲ್ಲ ಪ್ರಾಬ್ಲಮ್ಗಳ ಜೊತೆ ಡಿವೋಟಿಗಾಗಿ ಫೈಟ್ ಮಾಡ್ತಾಯಿತ್ತು. ಅವರೇನಾದರೂ ಉದಿ ತಗೊಂಡಿಲ್ಲ ಅಂದಿದ್ರೆ ಇವತ್ತು ಅವರ ಹಸ್ಬೆಂಡ್ ಇದ್ದಂತಹ ಜಾಗದಲ್ಲಿ ವೈಫ್ ಇರಬೇಕಾಗ್ತಾಯಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಅವರು ಯಾವತ್ತು ಇದೆಲ್ಲ ಸರಿ ಹೋದರೆ ನಾವು ಶಿರ್ಡಿಗೆ ಬರ್ತೀವಿ ಅಂತ ಅಂದ್ಕೊಂಡ್ರೋ ಅವತ್ತಿಂದ ವೈಫ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಮುಗಿದು ಹೋಗಿ ಹಸ್ಬೆಂಡ್ನ ಕೆಟ್ಟ ಗಳಿಗೆ ಶುರುವಾಗಿತ್ತು ಅವತ್ತಿಂದನೇ. ಯಾವಾಗಲೇ ನಮಗೆ ಏನಾದರೂ ತೊಂದರೆ ಆಗ್ತಾ ಇರುತ್ತಲ್ಲ, ಅದರ ಹಿಂದೆ ಏನಾಗ್ತಾ ಇರುತ್ತೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಸಾಯಿಗೆ ಎಲ್ಲ ಗೊತ್ತಾಗತ್ತೆ. ಅವರು ನಮಗೋಸ್ಕರ ಏನು ಡಿಸಿಷನ್ ತೊಗೊಂಡಿರ್ತಾರೋ ಅದನ್ನು ಅವ್ರ ಪಾಡಿಗೆ ಅವ್ರಿಗೆ ಮಾಡೋದಕ್ಕೆ ಬಿಟ್ಬಿಡಿ. ನಿಮಗೆ ಏನು ಒಳ್ಳೇದಿರುತ್ತೋ ಅದೇ ನಿಮಗೆ ಸಿಗೋದು. ಹಸ್ಬೆಂಡ್ ಡೆತ್ ಆದಮೇಲೆ ಅವರಿಗೆ ಎಷ್ಟು ದುಃಖ ಕೊಟ್ಟಿದ್ರು ಅಂತ ಹೇಳಿದ್ರೆ, ಡೆತ್ ಆಗಿದೆ ಅಂತೇಳಿ ಅಳಬೇಕು ಅಂತ ಕೂಡ ಡಿವೋಟಿಗೆ ಅನ್ನಿಸ್ತಾ ಇರಲಿಲ್ಲ. ಅವ್ರ ಹಸ್ಬೆಂಡ್ ಕೂಡ ಇಷ್ಟೆಲ್ಲ ನಾನು ನಿನ್ನ ಮಾಡಿದ್ದೀನಿ, ಸುಳ್ಳಿನ ಜೀವನದಲ್ಲಿ ನಿನ್ನ ಇಟ್ಟಿದ್ದೀನಿ ಅಂತೇಳಿ ಒಂದೇ ಒಂದು ಕ್ಷಮೆ ಕೂಡ ಕೇಳದೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಮಾತ್ರ ಹೇಳಿ ಅವ್ರ ಜೀವನದಿಂದ ಹೊರಟೋಗಿರ್ತಾರೆ. ಇದೆಲ್ಲ ಆಗಿ ಸ್ವಲ್ಪ ದಿನ ಅವರು ಹೊರ್ಗಡೆ ಬಂದಿದ್ದೀನಿ ಅಂತ ಅನ್ಸಿದ ಮೇಲೆ ಅವ್ರ ಫ್ಯಾಮಿಲಿ ಜೊತೆ ಶಿರ್ಡಿಗೆ ಹೋಗಿಬಿಟ್ಟು ಬರ್ತಾರೆ. ಶಿರ್ಡಿಗೆ ಹೋಗಿ ಅಲ್ಲಿ ಎಷ್ಟು ಅಳ್ತಾರೆ ಅಂದರೆ ಅವರು ಇದ್ದಂತಹ ಜೀವನದ ದುಃಖ ಎಲ್ಲನೂ ಶಿರ್ಡಿಯಲ್ಲಿ ಬಿಟ್ಟು ಬರ್ತಾರೆ. ಸಾಯಿ ಮುಂದೆ ಹತ್ತು ಸಮಾಧಾನ ಮಾಡಿಕೊಂಡು ಬರ್ತಾರೆ. ಅವ್ರ ಜೀವನನ ಸರಿ ಮಾಡಿದ್ದಕ್ಕೆ ಸಾಯಿಗೆ ಎಷ್ಟು ಋಣಿಯಾದ್ರೂ ಕಡಿಮೆನೇ. ಆ್ಯಂಡ್ ಡಿವೋಟಿ ಮನೆಗೆ ಇದೆಲ್ಲ ಗೊತ್ತಿರೋದಿಲ್ಲ. ತುಂಬ ದಿನಗಳ ಆದಮೇಲೆ ಡಿವೋಟಿ ಅವ್ರ ಮನೆಯವ್ರಿಗೆಲ್ಲ ಹೇಳ್ದಾಗಲೂ ಕೂಡ ಮನೆಯವ್ರು ಯಾರೂ ನಂಬ್ತಾ ಇರೋದಿಲ್ಲ. ಯಾಕಂದರೆ ಅವರಷ್ಟು ಸುಳ್ಳಿನ ಜೀವನ, ನಾಟಕದ ಜೀವನದಲ್ಲಿ ಇಷ್ಟು ದಿನ ಬದುಕಿ ಎಲ್ರಿಗೂ ಮೋಸ ಮಾಡಿರ್ತಾರೆ. ಆ್ಯಂಡ್ ಫೈನಲಿ ಅವ್ರ ಮನೆಯವ್ರಿಗೆಲ್ಲ ಪ್ರೂಫ್ ಎಲ್ಲ ಕೊಟ್ಟು ಅರ್ಥ ಮಾಡಿಸ್ತಾರೆ ಇಷ್ಟೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ ಅಂತ. ಅವ್ರ ಮನೆಯವರೆಲ್ಲ ತುಂಬಾ ಬೇಜಾರು ಮಾಡ್ಕೊತಾರೆ ನನ್ನ ಮಗಳ ಜೀವನದಲ್ಲಿ ಹಿಂಗಾಗಿದೆ ಅಂತೇಳಿ. ಆ್ಯಂಡ್ ಫೈನಲಿ ಇವ್ರು ಏನು ಮಾಡ್ತಾರೆ ಅಂದರೆ ಸಂಬಂಧಿಕರಲ್ಲೇ ಒಬ್ಬ ಹುಡುಗನ ನೋಡಿ ಡಿವೋಟಿನೂ ಒಪ್ಪಿಸಿ ಮದುವೆ ಮಾಡ್ತಾರೆ. ಆ್ಯಂಡ್ ಡಿವೋಟಿ ನಂಬಿಕೆ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ. ಅದೆಲ್ಲದ್ರ ಮಧ್ಯೆ ಆ ಹುಡುಗ ತುಂಬ ಕಷ್ಟಗಳನ್ನ ಎದುರಿಸಿ ಡಿವೋಟಿ ಅವ್ರ ಮೇಲೆ ಡೌಟ್ ಪಡೋದನ್ನೆಲ್ಲ ಫೇಸ್ ಮಾಡಿ ಅವ್ರ ಜೀವನನ ಒಂದು ಲೆವೆಲ್ಲಿಗೆ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಆ ಹುಡುಗ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಒಳ್ಳೆ ವ್ಯಕ್ತಿ ಇರ್ತಾರಲ್ಲ ಅವರಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು. ಇನ್ ಕೇಸ್ ಕೊಟ್ಟರೆ ಅದು ನಮಗೇನೆ ತಿರುಗೇಟಾಗುತ್ತೆ. ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಸಾಯಿಗೆ ಗೊತ್ತು. ಯಾವಾಗಲೂ ಸಾಯಿನ ತುಂಬ ಪ್ರೀತಿ ಮಾಡಿ. ನೀವು ನಿಮ್ಮ ಪ್ರತಿಯೊಂದು ಮಾತಿಗೂ ಸಾಯಿ ಕಡೆಯಿಂದ ಉತ್ತರ ಬರುತ್ತೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್.